ನಮಸ್ಕಾರ ಸ್ನೇಹಿತರೆ, ಈ ವಾರದ ಕನ್ನಡ ಕಿರುತೆರೆ TRP ಪಟ್ಟಿಯಲ್ಲಿ ಕೆಲವು ಆಸಕ್ತಿದಾಯಕ ಬದಲಾವಣೆಗಳು ಕಂಡುಬಂದಿವೆ. ಪ್ರಮುಖ ವಾಹಿನಿಗಳ ಧಾರಾವಾಹಿಗಳು ಹಾಗೂ ರಿಯಾಲಿಟಿ ಶೋಗಳ ನಡುವೆ ಭರ್ಜರಿಯಾಗಿ ಪೈಪೋಟಿ ಮುಂದುವರೆದಿದೆ. ಜಿ ಕನ್ನಡವು ತನ್ನ ಮೊದಲ ಸ್ಥಾನವನ್ನು ಉಳಿಸಿಕೊಂಡಿದ್ದು, ಅದರ ಜನಪ್ರಿಯ ಧಾರಾವಾಹಿಗಳಾಗಿರುವಂತಹ ಅಣ್ಣಯ್ಯ ಧಾರಾವಾಹಿ ಮತ್ತು ಕರ್ಣ ಧಾರಾವಾಹಿಯು ಉತ್ತಮವಾಗಿರುವಂತಹ ಪ್ರದರ್ಶನಗಳನ್ನು ನೀಡಿವೆ. ಎರಡು ಧಾರಾವಾಹಿಗಳಾಗಿರುವಂತಹ ಅಣ್ಣಯ್ಯ ಮತ್ತು ಕರ್ಣ ಧಾರಾವಾಹಿಗಳು 5.1 TRPಯನ್ನು ಪಡೆದು ವೀಕ್ಷಕರ ಮೆಚ್ಚುಗೆ ಗಳಿಸಿವೆ ಅಂತಲೇ ಹೇಳ್ಬೋದು. ಸರಿಗಮಪ ಲಿಟಲ್ ಚಾಂಪ್ಸ್ ಇವು 4.7 ರೇಟಿಂಗನ್ನು ಪಡೆದು ಮೂರನೆಯ ಸ್ಥಾನದಲ್ಲಿದೆ. ಹಾಗೆ ಇನ್ನೊಂದು ಧಾರಾವಾಹಿಯಾಗಿರುವಂತಹ ಲಕ್ಷ್ಮೀ ನಿವಾಸ ಹಾಗೂ ಅಮೃತಧಾರೆ ಧಾರಾವಾಹಿಯು ಕೂಡ ಉತ್ತಮವಾಗಿರುವಂತಹ ಪ್ರತಿಕ್ರಿಯೆಯನ್ನು ಪಡೆದುಕೊಂಡು ಬರುತ್ತಿದೆ. ಹಾಗೆ ವಿಶೇಷವಾಗಿ ಕರ್ಣ ಧಾರಾವಾಹಿಯು ದಿನೇ ದಿನೇ ಹೆಚ್ಚು ಜನಪ್ರಿಯವಾಗುತ್ತಿದ್ದು, ಅದರ ಕಥಾಹಂದರ ಮತ್ತು ಪಾತ್ರಗಳು ವೀಕ್ಷಕರ ಗಮನ ಸೆಳೆಯುತ್ತಿದೆ. ಇತ್ತೀಚಿನ ಸಂಚಿಕೆಗಳಲ್ಲಿನ ಹೊಸ ತಿರುವುಗಳು ಧಾರಾವಾಹಿಯ ಯಶಸ್ಸಿಗೆ ಕಾರಣವಾಗ್ತಾ ಇದೆ. ಹಾಗೆ ಸ್ಟಾರ್ ಸುವರ್ಣದಲ್ಲಿಯೂ ಕೂಡ ಪೈಪೋಟಿ ಏನು ಕಡಿಮೆಯಾಗಿಲ್ಲ. ನಿನ್ನ ಜೊತೆ ನನ್ನ ಕತೆ ಅನ್ನುವಂತಹ ಧಾರಾವಾಹಿಯು 3.4 ರೇಟಿಂಗ್ ಪಡೆದು ವಾಹಿನಿಯ ಅಗ್ರ ಧಾರಾವಾಹಿಯಾಗಿದೆ. ಹಾಗೆ ಶಾರದೆ ಧಾರಾವಾಹಿ ಮತ್ತು ಆಸೆ ಧಾರಾವಾಹಿಯು ಕೂಡ ಉತ್ತಮವಾಗಿ ಪ್ರದರ್ಶನವನ್ನು ನೀಡುತ್ತಿದೆ. ಕಲರ್ಸ್ ಕನ್ನಡ ಈ ವಾಹಿನಿಯಲ್ಲಿ ನಾವು TRPಯನ್ನು ನೋಡುವುದಾದರೆ, ಶ್ರೀ ಗಂಧದ ಗುಡಿ ಈ ವಾರ ಗಮನಾರ್ಹ ಏರಿಕೆ ಕಂಡಿದ್ದು 4.6 TRP ಪಡೆದುಕೊಂಡಿದೆ. ಹಾಗೆ ನಂದಗೋಕುಲ ಧಾರಾವಾಹಿಯು 4.2 ರೇಟಿಂಗ್ನೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆ ಮುದ್ದು ಸೊಸೆ ಧಾರಾವಾಹಿ ಮತ್ತು ಗೌರಿ ಕಲ್ಯಾಣ ಧಾರಾವಾಹಿಯು ಸಹ ವೀಕ್ಷಕರ ಮೆಚ್ಚುಗೆಯನ್ನು ಪಡೆಯುತ್ತಿರುವಂತಹ ಧಾರಾವಾಹಿಗಳಾಗಿವೆ. ನಂತರ ಉದಯ TVಯಲ್ಲಿ ನೋಡುವುದಾದರೆ, ಮೈನಾ ಧಾರಾವಾಹಿ ಮತ್ತು ಶಾಂಭವಿ ಧಾರಾವಾಹಿ ಇವೆರಡು ಧಾರಾವಾಹಿಗಳು ಸಮಾನವಾದ ರೇಟಿಂಗ್ ಪಡೆದು ಮುಂಚೂಣಿಯಲ್ಲಿವೆ. ಹಾಗೆ ಒಟ್ಟಾರೆ ಈ ವಾರ ಹಲವು ಧಾರಾವಾಹಿಗಳು ತಮ್ಮ ರೇಟಿಂಗನ್ನು ಹೆಚ್ಚಿಸಿಕೊಂಡಿದ್ದು, ಮುಂದಿನ ವಾರದ TRP ಪಟ್ಟಿಯಲ್ಲಿ ಯಾವ ಧಾರಾವಾಹಿಯು ಅಗ್ರಸ್ಥಾನ ಪಡೆಯಲಿದೆ ಎಂಬುದು ಕುತೂಹಲ ಮೂಡಿಸುತ್ತಿರುವಂಥದ್ದಾಗಿದೆ. ಹಾಗೆ ಈ TRPಯ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.